ದೇವರ ಬೀಸನಹಳ್ಳಿಯಲ್ಲಿ ಕಳ್ಳ ಡಾಕ್ಟರ್. ವಿಜಯ ಟೈಮ್ಸ್ ಬಯಲು ಮಾಡ್ತು ರಹಸ್ಯ. ಐಟಿ ಸಿಟಿ, ಸಿಲಿಕಾನ್ ಸಿಟಿ ಅಂತ ಹೆಮ್ಮೆ ಪಡುವ ಬೆಂಗಳೂರಿನ ದೇವರ ಬೀಸನಹಳ್ಳಿಯಲ್ಲಿ ಜನರ ಆರೋಗ್ಯದ ಜೊತೆ ಚೆಲ್ಲಾಟವಾಡ್ತಿರುವ ನಕಲಿ ಡಾಕ್ಟರ್ನ ಬಣ್ಣ ಬಯಲಾಗಿದೆ. ಕಳ್ಳ ಡಾಕ್ಟರ್, ಡಾಕ್ಟರ್ ಕಳ್ಳ, ಬನ್ನಿ ಕಳ್ಳ ಡಾಕ್ಟರ್, ಡಾಕ್ಟರ್ ಡಾಕ್ಟರ್ ಕಳ್ಳ, ಡಾಕ್ಟರ್. ಯಾರದ್ದೋ ಕೆಎಂಸಿ ನಂಬರ್ ಕದ್ದು ಭರ್ಜರಿಯಾಗಿ ಪ್ರಾಕ್ಟೀಸ್ ಮಾಡುತ್ತಿದ್ದ ನಕಲಿ ಡಾಕ್ಟರ್ನ ಬಗ್ಗೆ ಸಾರ್ವಜನಿಕರು ವಿಜಯ ಟೈಮ್ಸ್ಗೆ ದೂರು ನೀಡಿದ್ರು. ಖಚಿತ ಮಾಹಿತಿಯ ಮೇರೆಗೆ ವಿಜಯ ಟೈಮ್ಸ್ನ ಗೇಟ್ ಕ್ರಾಶ್ ತಂಡ ನೇರವಾಗಿ ಗುರುತೇಜ ಎಂಬ ಕಳ್ಳ ಡಾಕ್ಟರ್ನ ಕ್ಲಿನಿಕ್ಗೆ ಭೇಟಿ ನೀಡಿತ್ತು. ಈ ಗುರುತೇಜ ಎಂಬ ನಕಲಿ ವೈದ್ಯನ ಬಣ್ಣ ಬಯಲು ಮಾಡಲು ನಮ್ಮದೇ ತಂಡದ ಒಬ್ಬ ಆರೋಗ್ಯವಂತನಿಗೆ ಹೊಟ್ಟೆ ನೋವುವಂತ ನಾಟಕ ಮಾಡಿಸಿ ಕ್ಲಿನಿಕ್ಗೆ ಕಳುಹಿಸಿದ್ವಿ. ಆಗ ಈ ಕಳ್ಳ ಡಾಕ್ಟರ್ ಯಾವ ಒರಿಜಿನಲ್ ಡಾಕ್ಟರ್ಗೂ ಕಮ್ಮಿ ಇಲ್ಲದಂತೆ ಇಂಜೆಕ್ಷನ್, ಡ್ರಿಪ್ಸ್ ಹಾಕಲು ಶುರು ಮಾಡ್ತಾನೆ ನೋಡಿ. ಈ ಕಳ್ಳ ಡಾಕ್ಟರ್ ಮತ್ತು ಆತನ ಗ್ಯಾಂಗ್ ನಕಲಿ ವೇಷ ಹಾಕಿ ಅಮಾಯಕರಿಗೆ ಮದ್ದು ಮಾತ್ರ ಕೊಡ್ತಿಲ್ಲ, ಬದಲಾಗಿ ನಕಲಿ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡುತ್ತೆ ಅನ್ನೋ ಮಾಹಿತಿನೂ ಕೂಡ ನಮಗೆ ಸಿಕ್ತು. ಅದಕ್ಕಾಗಿ ನಾವು ನಮ್ಮ ತಂಡದ ಮತ್ತೊಬ್ಬರನ್ನ ಕಳುಹಿಸಿದ್ವಿ. ಈ ಕ್ಲಿನಿಕ್ನ ಹೊರಗಡೆ ಇರುವ ಮೆಡಿಕಲ್ ಶಾಪ್ಗೆ ಹೋಗಿ ಸೆಕ್ಯೂರಿಟಿ ಕೆಲಸಕ್ಕೆ ಸೇರ್ಕೋಬೇಕು, ನನಗೆ ಫಿಟ್ನೆಸ್ ಸರ್ಟಿಫಿಕೇಟ್ ಸಿಗುತ್ತಾ ಅಂತ ಕೇಳಿಸಿದ್ವಿ. ನಮ್ಮ ತಂಡದ ಸದಸ್ಯ ಫಿಟ್ನೆಸ್ ಸರ್ಟಿಫಿಕೇಟ್ ಕೇಳಿದ್ದೇ ತಡ, ಏನು ಚೆಕ್ ಮಾಡದೆ, ಯಾವ ಮಾಹಿತಿನೂ ಕೇಳದೆ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಟೇ ಬಿಟ್ಟ. ಅಷ್ಟಾಗ್ತಾನ ಒಂದೇ 100 ರೂಪಾಯಿ. 100 ರೂಪಾಯಿ ಫಿಟ್ನೆಸ್ ಸರ್ಟಿಫಿಕೇಟ್ ಅಷ್ಟಾಗ್ತಾನ ಒಂದೇ 100 ರೂಪಾಯಿ. 100 ರೂಪಾಯಿ. ನಮ್ಮ ವಿಜಯ ಟೈಮ್ಸ್ನ ಗೇಟ್ ಕ್ರಾಶ್ ತಂಡ ನೇರವಾಗಿ ನಕಲಿ ಡಾಕ್ಟರ್ ಗುರುತೇಜನ ಬಳಿ ಹೋಗಿ ನೀವು ಅಸಲಿ ಡಾಕ್ಟರ ಅಂತ ಕೇಳಿದ್ದೇ ತಡ, ಹೇಗೆ ಗಾಬರಿಯಾದ ನೋಡಿ. ಸರ್ ನೀವು ಡಾಕ್ಟ್ರಾ? ಯಾವ ಡಾಕ್ಟ್ರು ಸರ್? ಯಾವ ಡಾಕ್ಟ್ರು ಸರ್? ಏನಾಯ್ತು ಸರ್? ಅಲ್ಲ ಯಾವ ಡಾಕ್ಟ್ರು? ಯಾವ ಡಾಕ್ಟ್ರು ಅಂತ ಹೇಳಿ. ನಿಮ್ಮ ಹೆಸರು ಹೇಳಿ. ನಿಮ್ಮ ಹೆಸರು ಇಲ್ಲ? ಗುರುತೇಜ್. ನೀವು KPM ಅಲ್ಲಿ ಏನಾದರೂ MBBS ಅಲ್ಲ, ಅದು ನನ್ನ ಹತ್ರ ಇದೆ ಸರ್ಟಿಫಿಕೇಟು. ಎಲ್ಲಿ ಓದಿರೋದು, ಏನು ಮಾಡಿರೋದು ನೀವು? ಚಿತ್ರದುರ್ಗ. ಯಾವ ಕಾಲೇಜಿಗೆ? ನಾನು ತುಮಕೂರು ಇದರಲ್ಲಿ. ನೀವು MBBS ಮಾಡಿದ್ದೀರಾ ಅಥವಾ ಏನು ಮಾಡಿದ್ದೀರಾ? BSc ನರ್ಸಿಂಗ್ ಆಗಿ ಡಾಕ್ಟ್ರ್ ಕೆಲಸ ಹೆಂಗೆ ಮಾಡ್ತೀರಾ? ಮಾಡಿ. ಮತ್ತು ಇಷ್ಟು ಜನ ಇದ್ದಾರೆ ಸರ್, ಇಷ್ಟು ಜನಕ್ಕೆ ನೀವು ಏಮಾರಿಸ್ಕೊಂಡು ದುಡ್ಡು ಮಾಡಬೇಕಾ ಸರ್? ನೀವೇ ಹೇಳಿ ಸರ್, ನೀವೇ ನಿಮ್ಮ ಆತ್ಮಸಾಕ್ಷಿಗೆ ಸರಿನಾ BSc ಅವರು ಡಾಕ್ಟ್ರ್ ಕೆಲಸ ಮಾಡಿದ್ದೆ? ನನಗೆ ಮಾಡಿದ್ರಲ್ಲ ಸರ್. ನನಗೆ ನಾನು ರಿಯಾಲಿಟಿ ಚೆಕ್ಕಿಗೋಸ್ಕರ ನನಗೇ ಹುಷಾರಿಲ್ಲ ಅಂತ ಬಂದಿದ್ದೀನಿ. ನನಗೇ ಡ್ರಿಪ್ಸ್ ಹಾಕಿದ್ದಾರೆ. ಅವರೇ ಒಪ್ಕೊಳ್ತಾ ಇದ್ದಾರೆ BSc ನರ್ಸಿಂಗ್ ನಾನು ಮಾಡಿರೋದು, ಡಾಕ್ಟ್ರ್ MBBS ಆಗಲಿ BAMS ಮಾಡಿಲ್ಲ ಅಂತ ಅವರೇ ಒಪ್ಕೊಳ್ತಾ ಇದ್ದಾರೆ. ನನಗೆ ಟ್ರೀಟ್ಮೆಂಟ್ ಮಾಡಿದ್ದಾರೆ ನೋಡಿ, ನನಗೆ ಟ್ರೀಟ್ಮೆಂಟ್ ಮಾಡಿದ್ದಾರೆ. ನನಗೆ ಯಾವ ಕಾಯಿಲೆನೂ ಇರಲಿಲ್ಲ. ಸುಳ್ಳು ಹೇಳಿ ನಾವು ಬೇದಿದೆ ಅಂತ ಬಂದಿದ್ದೀವಿ. ಏನೂ ಕೇಳಲ್ಲ. ಸಡನ್ನಾಗಿ ಬರ್ತಾರೆ, ಇಂಜೆಕ್ಷನ್ ಹಾಕ್ತಾರೆ, ಡ್ರಿಪ್ಸ್ ಹಾಕ್ತಾರೆ, ಸುಮ್ಮನೆ ಕೂರಿಸ್ತಾರೆ. ಹೇಳಿ ಸರ್, ನೀವು ಮಾಡ್ತಿರೋದು ತಪ್ಪ? BSc ಎಲ್ಲಿ ಮಾಡಿರೋದು? ನಾನು ತುಮಕೂರು ಶ್ರೀದೇವಿ ಇನ್ಸ್ಟಿಟ್ಯೂಟಲ್ಲಿ. ತುಮಕೂರಲ್ಲಿ BSc ಮಾಡಿದ್ರು. BSc ಮಾಡಿದರೆ 100%. ಅದ್ರದ್ದು ಏನಾದರೂ ಸರ್ಟಿಫಿಕೇಟ್ ಇದೆಯಾ? ನೋಡಿ, ಇಷ್ಟು ಜನ ಬಡವರು ಬರ್ತಾರೆ, ಜೀವದ ಜೊತೆ ಚೆಲ್ಲಾಟ ಆಡ್ತಾಯಿದ್ದಾರೆ. ಇಷ್ಟು ಜನ ಎಲ್ಲ ಹಿಂದಿಯವರು, ಪಾಪ ಅವ್ರಿಗೇನೂ ಗೊತ್ತಿರಲ್ಲ, ನಾಲೆಜ್ ಇರಲ್ಲ. ಎಲ್ಲ ಚಿಕ್ಕ ಮಕ್ಕಳು ಕೂಡ ಬರ್ತಾರೆ. ಚಿಕ್ಕ ಮಕ್ಕಳು ಬಂದರೂ ಕೂಡ ನೋಡಿ ಇಷ್ಟೊಂದು ಜನ ಇದ್ದಾರೆ. ಇವರಿಗೆ ಏಮರ್ಸ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ಸೆಟಪ್ ಹೆಂಗಿದೆ. ಇಲ್ಲಿ ಇವರು ಮೆಡಿಕಲಲ್ಲಿ ಫಾರ್ಮಾ ಮಾಡಿಲ್ಲ,
ಆದರೂ MBBS ಸೈನ್ ಹಾಕಿದ್ದೀರಾ, ಫಿಟ್ನೆಸ್ ಸರ್ಟಿಫಿಕೇಟ್ ಅಂತ ಬಂದಿದ್ವಿ. ನಾವು ಇದೇ ಮೆಡಿಕಲ್ಗೆ ಇದೇ ಡಾಕ್ಟ್ರ್ ಹತ್ರ ಫಿಟ್ನೆಸ್ ಸರ್ಟಿಫಿಕೇಟ್ ಬೇಕು, ನಾವು ಒಂದು ಕಂಪ್ನಿಗೆ ಹೋಗ್ಬೇಕಂದ್ರೆ ಫಿಟ್ನೆಸ್ ಸರ್ಟಿಫಿಕೇಟ್ ಬೇಕು ಅಂತ ಬಂದಿದ್ವಿ. ಬಂದರೆ ಇವ್ರು ನೋಡಿ ಫಿಟ್ನೆಸ್ ಸರ್ಟಿಫಿಕೇಟ್ ಏನೂ ಚೆಕ್ ಮಾಡಲ್ಲ, ಏನೂ ಚೆಕ್ ಮಾಡೋದೆ ಸಂತೋಷ್ CA ಅಂತ MBBS ಡಾಕ್ಟ್ರು ಅಂತೇಳಿ. ಇವರು ಫಾರ್ಮನ್ನು ಓದಿಲ್ಲ, ಇವರು ಓದಿರೋದು 10th. ಇವರೇ ಹಾಕ್ತಾರೆ, ಸೀಲ್ ಹಾಕ್ತಾರೆ, ಇವರೇ ಸೈನ್ ಹಾಕ್ತಾರೆ. ಇವ್ರು ಸೈನ್ ಹಾಕಿ ಈ ಥರ ಒಂದು ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡ್ತಾರೆ. ಇದಕ್ಕೆ 100 ರೂಪಾಯಿ 200 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸರ್ ನೋಡಿ ನೋಡಿ, ಕಲ್ಲ ಡಾಕ್ಟ್ರು ಕಲ್ಲ, ಬನ್ನಿ ಬನ್ನಿ. ಏಯ್ ಕಲ್ಲ ಡಾಕ್ಟರ್ ಕಲ್ಲ, ನಕಲಿ ಡಾಕ್ಟರ್, ಫೇಕ್ ಡಾಕ್ಟರ್, ಫೇಕ್ ಕಲ್ಲ. ನೋಡಿ ಇವರು ನಿಯತ್ತಿನ ಡಾಕ್ಟರ್ ಆಗಿದ್ರೆ ಒರಿಜಿನಲ್ ಡಾಕ್ಟರ್ ಆದ್ರೆ ಓಡ್ತಾ ಇರಲಿಲ್ಲ. ಯಾಕೆ ಓಡಬೇಕು? ಇಲ್ಲಿ ಸುತ್ತಮುತ್ತೆಲ್ಲ ಏಮರ್ಸ್ಕೊಂಡು ನಕಲಿ ಡಾಕ್ಟರ್ಗಳು ಲೈನಲ್ಲಿ ಬೀದಿಗಳಿದ್ದಾರೆ ನೋಡಿ, ಓಡ್ತಾ ಇದ್ದಾರೆ. ನಾವು ಪ್ರಶ್ನೆ ಮಾಡಿದಷ್ಟೇ, ಇದು ಹೆಂಗ್ ಸೀಲ್ ಬಂತು, ನೀವು ಡಾಕ್ಟ್ರ್ ಅಂತ ಕೇಳಿದಷ್ಟೇ ಓಡ್ತಾ ಇದ್ದಾರೆ ನೋಡಿ.